ಈಗ ಭರತ ಮುನಿ ಅವನೇನು ವ್ಯಕ್ತಿತ್ವ ಏನು, ಭರತ ಮುನಿ ಯಾರು, ಅದಕ್ಕೆ ಪರಿಚಯಿಸುವಂಥ ಅವನ ಸಂದೇಶ ಏನಿತ್ತು ಅಂತ ಹೇಳುವಂಥ ಸಣ್ಣದಾದಂತಹ ಈ ಒಂದು ನಾಟಕ ಪ್ರಾರಂಭ. ಆಯ್ತು. ತಮ್ಮ ಆಗಮನದಿಂದ ನಮಗೆ ಬಹಳ ಸಂತೋಷವಾಗಿದೆ. ತಾವು ಬಂದ ಕಾರಣವಾದರೂ ಏನು ತಿಳಿಸಿದ್ರಾ? ನೀವು ನಾಟ್ಯಶಾಸ್ತ್ರವನ್ನು ರಚಿಸಿದ್ದಾಗಿದ್ದಲ್ಲಿ ನಮ್ಮನ್ನು ಕೆಲವು ಪ್ರಶ್ನೆಗಳು ಕಾಡುತ್ತಿವೆ. ಹೌದು, ಅವುಗಳ ಸಮಾಧಾನ ಪಡೆಯಲು ನಿಮ್ಮ ಬಳಿ ಬಂದಿದ್ದೇವೆ. ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೀರಿ. ಒಳ್ಳೆಯ ಪ್ರಶ್ನೆಯೊಂದಿಗೆ ನನ್ನೊಂದಿಗೆ ನೀವು ಬಂದಿದ್ದೀರಿ. ಈ ನಾಟಕ ಶಾಸ್ತ್ರವು ಬರೀ ನಾಟಕವಷ್ಟೇ ಅಲ್ಲ, ಸಮಾಜಕ್ಕೆ ಸಂದೇಶವನ್ನು ಕೊಡುವಂತಹ ಒಂದು ಪ್ರಯೋಗ. ಈ ನಾಟಕ ಶಾಸ್ತ್ರವನ್ನು ಪ್ರತಿಯೊಬ್ಬ ಮನುಷ್ಯರ ಜೀವನದಲ್ಲಿ ಅವರ ದರ್ಪಣದಂತೆ ಪ್ರತಿಬಿಂಬಿಸುವಂತಹ ಒಂದು ಮಾಧ್ಯಮ. ಗುರುದೇವ, ನಾಟ್ಯಶಾಸ್ತ್ರ ಹೇಗೆ ಶುರುವಾಯಿತು? ಇದರ ಉದ್ದೇಶ, ರಚನೆ ಹೇಗೆ ಆಯಿತು? ಈ ನಾಟಕ ಶಾಸ್ತ್ರವು ಒಮ್ಮೆ ಇಂದ್ರನು ಬ್ರಹ್ಮನ ಬಳಿಗೆ ಹೋಗಿ ಈ ಭೂಲೋಕದಲ್ಲಿ ಸಮಸ್ತ ಸಮಾಜವು ಬಹಳ ನೋವಿನಿಂದ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗೆ ದಾಸರಾಗಿ ಈ ಮಾನವರು ಸಮಸ್ಯೆಗಳನ್ನು ತಂದುಕೊಳ್ಳುತ್ತಾ ಇದ್ದಾರೆ. ಹಾಗಾಗಿ ಈ ಸಮಾಜವು ಧರ್ಮ ಮಾರ್ಗದಲ್ಲಿ, ಧರ್ಮ, ಅರ್ಥ, ಕಾಮ್ಯ, ಮೋಕ್ಷದ ಒಂದು ಒಳಿತಿನ ಮಾರ್ಗದಲ್ಲಿ ಸಾಗಬೇಕಾದರೆ ಆ ಜನಗಳಿಗೆ ಒಂದು ಸದುದ್ದೇಶವನ್ನ ಅಥವಾ ಸನ್ಮಾರ್ಗವನ್ನ ತೋರುವಂತಹ ಒಂದು ಮಾಧ್ಯಮ ಬೇಕಾಗಿತ್ತು. ಹಾಗಾಗಿ ಈ ರಂಗವನ್ನ ಅಥವಾ ನಾಟಕ ರಂಗವನ್ನ ನಾನು ಸೃಷ್ಟಿ ಮಾಡಿದ್ದೇನೆ. ಆದರೆ ಗುರುವರ್ಯ, ಈಗಾಗಲೇ 4 ವೇದಗಳು ಇದೆ. ಅವು ಜಗತ್ತಿನ ಸಮಸ್ತ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುತ್ತವೆ. ಸಮಸ್ತ ಸಂಘರ್ಷಕ್ಕೆ ಪರಿಹಾರವೂ ಅದರಲ್ಲಿದೆ. ಹಾಗಿದ್ದು ಕೂಡ ಈ ನಾಟ್ಯಶಾಸ್ತ್ರದ ಅವಶ್ಯಕತೆ ಇದೆಯೇ? ಹೌದು. ಇದೇ ಪ್ರಶ್ನೆಯನ್ನು ದಾನವರು ಪ್ರಶ್ನೆ ಮಾಡಿದರು ಬ್ರಹ್ಮನನ್ನು. ಆಗ ಬ್ರಹ್ಮನು ಹೇಳುತ್ತಾನೆ, ಈ ನಾಟಕವೆಂಬುದು, ಈ ನಾಟಕದ ಋಗ್ವೇದ, ಯಜುರ್ವೇದ, ಸಾಮವೇದ ಇವುಗಳ ಸಾರಗಳ ಸಮ್ಮಿಳಿತವೇ ಈ ನಾಟ್ಯಶಾಸ್ತ್ರ ಅಥವಾ ರಂಗಶಾಸ್ತ್ರ. ನೋಡಿ, ಇದನ್ನು ಈ ಪ್ರಶ್ನೆ ಮಾಡಿದಾಗ ಬ್ರಹ್ಮನು ಅವರನ್ನು ಸಮಾಧಾನ ಪಡಿಸುತ್ತಾ, ಈ ಋಗ್ವೇದದಿಂದ ಪ್ರಾರ್ಥನೆಯನ್ನು ಆಯ್ಕೆ ಮಾಡಿಕೊಂಡರು. ಹಾಗೆ ಸಾಮವೇದದಿಂದ ಗಾಯನವನ್ನು ಆಯ್ಕೆ ಮಾಡಿಕೊಂಡರು. ಯಜುರ್ವೇದದಿಂದ ಮಧುರ ಗಾನವನ್ನು, ಅಭಿನಯವನ್ನು ಆಯ್ಕೆ ಮಾಡಿಕೊಂಡರು. ಹಾಗೂ ಅಥರ್ವಣ ವೇದದಿಂದ ಇವುಗಳ ಎಲ್ಲರ ಸಮ್ಮಿಳಿತವನ್ನ ಸೇರಿಸಿ ಈ ರಂಗವನ್ನ, ನಾಟ್ಯ ರಂಗವನ್ನ, ನಾಟಕ ರಂಗವನ್ನ ಸೃಷ್ಟಿ ಮಾಡಿದ್ದಾರೆ. ಹೌದು, 4 ವೇದಗಳು ತತ್ವಸಾರವನ್ನೇ ಅವುಗಳ ಬಗ್ಗೆ ತಿಳಿದುಕೊಳ್ಳಬಹುದು ಗುರುವರೇ. ಹೌದು, ನಾನು ಈಗಾಗಲೇ ತಮಗೆ ತಿಳಿಸಿದ ಹಾಗೆ ಈ ನಾಟಕದ ಸಾರಾಂಶ ಇದೆಯಲ್ಲ, ಇದು ಎಲ್ಲ ವರ್ಗದವರಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕೇವಲ ಮಾನವರಿಗಷ್ಟೇ ಅಲ್ಲ, ದಾನವರಿಗೂ ಕೂಡ, ಹಾಗೂ ಶ್ರಮದಿಂದ ಬಳಲುತ್ತಾ ಇರತಕ್ಕಂಥವರಿಗೆ ಹಾಗೂ ಸಮಾಜದಲ್ಲಿ ನೋವಿನಿಂದ ಬಳಲುತ್ತಾ ಇರತಕ್ಕಂಥವರಿಗೆ ಶಾಂತಿಯನ್ನು ನೀಡುವಂಥದ್ದು, ಹಾಗೂ ಶ್ರಮಕರಿಗೆ ವಿಶ್ರಾಂತಿಗಾಗಿ ಒಂದು 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 ಸಮಾಧಾನವನ್ನು ನೀಡುವಂತಹ ಒಂದು ಮಾಧ್ಯಮ ಈ ರಂಗ ಪ್ರಯೋಗ. ಹಾಗಾಗಿ ಈ ರಂಗವು ಕೇವಲ ದಾನವರಿಗೆ ಅಷ್ಟೇ ಅಲ್ಲ, ದೈವರಿಗೆ ಅಷ್ಟೇ ಅಲ್ಲ, ಮಾನವರಿಗೆ ಅಷ್ಟೇ ಅಲ್ಲ, ಸಮಸ್ತ ಸಮಾಜಕ್ಕೂ ಕೂಡ ಅನಿವಾರ್ಯವಾಗಿ ಬೇಕಾಗಿರುವಂತಹ ಒಂದು ಮಾಧ್ಯಮ. ಗುರುದೇವ, ನಾಟಕಶಾಸ್ತ್ರ ಕೇವಲ ದೇವತೆಗಳಿಗೆ ಉದ್ದೇಶಿಸಿ ರಚನೆಯಾಯಿತೆ? ಖಂಡಿತವಾಗಿಯೂ ಅಲ್ಲ. ನಾನು ಈಗಾಗಲೇ ತಮಗೆ ಹೇಳಿದ ಹಾಗೆ ಬರೀ ದೇವತೆಗಳಿಗೆ ಅಷ್ಟೇ ಅಲ್ಲ, ದಾನವರಿಗೆ, ಮಾನವರಿಗೆ, ಸಮಸ್ತ ಕಷ್ಟಗಳಲ್ಲಿ ತುಡಿಯುತ್ತಿರತಕ್ಕಂಥವರಿಗೆ ಇದು ಮಾರ್ಗವನ್ನು ತೋರಿಸುವಂತಹ ಒಂದು ಪ್ರಯೋಗ ನಾಟಕ ರಂಗ. ಸಮಸ್ತ ಸೃಷ್ಟಿಗೂ ಸಹಾಯವನ್ನು ಮಾಡುವ ಈ ನಾಟ್ಯಶಾಸ್ತ್ರವು ಬಹಳ ಅದ್ಭುತವಾಗಿದೆ. ಇದು ಲೌಕಿಕ ಅಲೌಕಿಕ ತತ್ವಗಳನ್ನು ಒಳಗೊಂಡಿದ್ದು ಬಹಳ ಅದ್ಭುತವಾಗಿದೆ ಅಲ್ಲವೇ ಗುರುಗಳೇ? ನಾವುಗಳು
ಯಾರೂ ಕಲಾವಿದರನ್ನು ನಿರ್ದೇಶಿಸುವಂತಹ ಅಧಿಕಾರವನ್ನು ಹೊಂದಿಲ್ಲ. ನಾವು ಈ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು. ಈ ರಂಗಭೂಮಿಯ ನಟರಿಗೆ ನಾವು ಪ್ರೋತ್ಸಾಹವನ್ನು ನೀಡಬೇಕು. ಅವರಿಗೆ ಉನ್ನತ ಸ್ಥಾನಮಾನಗಳು ದೊರೆಯಬೇಕು. ಈಗಿನ ಕಾಲದಲ್ಲಿ, ಈಗಿನ ಸಮಾಜದಲ್ಲಿ ನಮ್ಮ ಕಲಾವಿದರಿಗೆ ಯಾವುದೇ ರೀತಿಯ ಪ್ರೋತ್ಸಾಹವಾಗಲಿ ಅಥವಾ ಸನ್ಮಾನವಾಗಲಿ, ಸನ್ಮಾರ್ಗವಾಗಲಿ ದೊರೆಯುತ್ತಿಲ್ಲ. ಅವರನ್ನು ಯಾರೂ ಗುರುತಿಸುವಂತಹ ಪ್ರಯತ್ನಕ್ಕೆ ಹೋಗುತ್ತಿಲ್ಲ. ಹಾಗಾಗಿ ಎಲ್ಲ ಕಲಾವಿದರಿಗೂ ಒಂದು ಉನ್ನತ ಸ್ಥಾನ ದೊರೆಯಬೇಕು. ಇದೇ ನಮ್ಮ ಉದ್ದೇಶ. ಹಾಗಾಗಿ ನಾವು ಈ ನಾಟ್ಯ ರಂಗವನ್ನು ರಚನೆ ಮಾಡಿದ್ದು. ಹಾಗಾಗಿ ಅದಕ್ಕೆ ನಾವು ಪಂಚಮ ವೇದ ಎಂದು ಕರೆದದ್ದು. ಈ ಪಂಚಮ ವೇದ ಅನ್ನೋದು ಸಮಸ್ತ ವೇದಗಳ ಸಾರವೇ ಹೌದು. ಬಹಳ ಅದ್ಭುತವಾದದ್ದು ಗುರುದೇವ. ತಾವು ಬಂದ ತಮ್ಮ ಪ್ರಶ್ನೆಗಳಿಗೆ ಸದುದ್ದೇಶ ದೊರೆತಿದೆ ಎಂದು ನಾವು ಭಾವಿಸಿದ್ದೇವೆ. ಹೌದು ಗುರುಗಳೇ, ಹೌದು ಹೌದು. ಗುರುವರ್ಯ, 4 ವೇದಗಳ ಸಾರವನ್ನು ಸೇರಿಸಿ ನಾಟ್ಯದ ಶಾಸ್ತ್ರವನ್ನು ತಾವು ರಚಿಸ್ತೀರಾ. ಭರತನಾಟ್ಯ ಶಾಸ್ತ್ರವನ್ನು ಸರಿಯಾಗಿ ಅಭ್ಯಾಸ ಮಾಡಿ ಜನಗಳು ಅದರಲ್ಲಿರುವಂತಹ ಸಾರವನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗಿದ ಲೋಕಕ್ಕೆ ಒಂದು ವಿಶ್ವಕ್ಕೆ ಒಳಿತಾದ ಗಂಧನ್ನು ಈ ನಾಟ್ಯಶಾಸ್ತ್ರದಲ್ಲಿ ತಾವು ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಮಹಾಜನತೆಗಳು ನಾಟ್ಯಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ಮುಂದೆ ನಮ್ಮ ಜೀವನವು ಸುಖಕರವಾಗಿ ಸಾಗುವಂತೆ ಆಗಲಿ ಅಂತೇಳಿ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಅದೇ ಹೇಳೋದು. ಡಾಕ್ಟ್ರೇ, ಏನು ನಿಮ್ದು ವಾಯು ಇಲ್ವಾ ಕೈ ಧನ್ಯವಾದ ಹೇಳಿ. ನಾವು ನಿಮ್ಗೆ ಹೇಳ್ಬೇಕು.